ಒಂದೂವರೆ ತಿಂಗಳಿನಿಂದ ಪರಪ್ಪನಾಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಲಾಕ್ ಆಗಿದೆ. ದಾಸನನ್ನ ನೋಡದೆ ಒದ್ದಾಡ್ತಾ ಇರೋ ಪವಿತ್ರ ಗೌಡ ಈಗ ದರ್ಶನ್ಗಾಗಿ ಒಲವಿನ ಓಲೆ ಬರೆದಿದ್ದಾರಂತೆ. ಜೈಲಲ್ಲಿರೋ ದರ್ಶನ್ಗೆ ಒಲವಿನ ಓಲೆ, ಕಾಟೇರನ ಭೇಟಿಗೆ ಪತ್ರ ಬರೆದ ಪವಿತ್ರ. ಫ್ರೀ ಬರ್ಡ್ ಆಗಿದ್ದಾಗ ಇಷ್ಟ ಬಂದಂತೆ ಯಾವಾಗ ಬೇಕೋ ಅವಾಗ ಥಟ್ ಅಂತ ಒಬ್ಬರಿಗೊಬ್ಬರು ಭೇಟಿ ಆಗ್ತಿದ್ರು. ಗಂಟೆಗಟ್ಟಲೆ ಮಾತುಕತೆ ಮಾಡ್ತಿದ್ರು. ಏನಾಗ್ತಿದೆ ತಮ್ಮ ನೋವು ನಲಿವುಗಳನ್ನು ಹೇಳಿಕೊಳ್ತಿದ್ರು. ಆದರೆ ಸೆಂಟ್ರಲ್ ಜೈಲ್ ಸೇರಿದ ಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ದೂರವಾಗಿದ್ದಾರೆ. ಇಬ್ಬರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಮಾತುಕತೆಯಂತೂ ಇಲ್ಲವೇ ಇಲ್ಲ. ಹೀಗಾಗಿ ಒದ್ದಾಡ್ತಿರೋ ಲಿಪ್ಸ್ಟಿಕ್ ರಾಣಿ ದಾಸನಿಗಾಗಿ ಪತ್ರ ಬರೆದಿದ್ದಾರಂತೆ. ಜೈಲಲ್ಲಿ ದರ್ಶನ್ ಭೇಟಿಯಾಗಬೇಕೆಂದು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಪ್ರತಿ ವಾರ ವಿಜಯಲಕ್ಷ್ಮಿ ಭೇಟಿಗೆ ಉರಿ. ಪ್ರತಿ ವಾರ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗ್ತಿದ್ದು ಇದು ಪವಿತ್ರ ಗೌಡಗೆ ತಡೆಯಲಾಗದಷ್ಟು ಕೋಪ ತರಿಸಿದೆ. ಅಯ್ಯೋ, ದಾಸ ತನ್ನ ಕೈ ತಪ್ಪಿ ಹೋಗುತ್ತಿದ್ದಾನೆಂದು ಮಹಿಳಾ ಬ್ಯಾರಕ್ನಲ್ಲೇ ಒದ್ದಾಡುತ್ತಿದ್ದಾಳೆ. ಪದೇ ಪದೇ ಭೇಟಿ ಆಗ್ತಿರೋದೇಕೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ದರ್ಶನನ್ನ ನೋಡಲು ವಿಜಯಲಕ್ಷ್ಮಿ ಬಂದ ದಿನದೊಂದೇ ಪವಿತ್ರ ಗೌಡ ಕುಟುಂಬ ಕೂಡ ಭೇಟಿ ಬರ್ತಿದೆ. ದಾಸನ ಭೇಟಿಗೆ ಯಾರ್ಯಾರು ಬರ್ತಿದ್ದಾರೆಂದು ಪವಿತ್ರ ಗೌಡಗೆ ಅವರ ತಾಯಿ ಶೋಭಾ ಮಾಹಿತಿ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಸರತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದೂವರೆ ತಿಂಗಳಿನಿಂದ ಪರಪ್ಪನಾಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಲಾಕ್ ಆಗಿದೆ. ದಾಸನನ್ನ ನೋಡದೆ ಒದ್ದಾಡ್ತಾ ಇರೋ ಪವಿತ್ರ ಗೌಡ ಈಗ ದರ್ಶನ್ಗಾಗಿ ಒಲವಿನ ಓಲೆ ಬರೆದಿದ್ದಾರಂತೆ. ಜೈಲಲ್ಲಿರೋ ದರ್ಶನ್ಗೆ ಒಲವಿನ ಓಲೆ, ಕಾಟೇರನ ಭೇಟಿಗೆ ಪತ್ರ ಬರೆದ ಪವಿತ್ರ. ಫ್ರೀ ಬರ್ಡ್ ಆಗಿದ್ದಾಗ ಇಷ್ಟ ಬಂದಂತೆ ಯಾವಾಗ ಬೇಕೋ ಅವಾಗ ಥಟ್ ಅಂತ ಒಬ್ಬರಿಗೊಬ್ಬರು ಭೇಟಿ ಆಗ್ತಿದ್ರು. ಗಂಟೆಗಟ್ಟಲೆ ಮಾತುಕತೆ ಮಾಡ್ತಿದ್ರು. ಏನಾಗ್ತಿದೆ ತಮ್ಮ ನೋವು ನಲಿವುಗಳನ್ನು ಹೇಳಿಕೊಳ್ತಿದ್ರು. ಆದರೆ ಸೆಂಟ್ರಲ್ ಜೈಲ್ ಸೇರಿದ ಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ದೂರವಾಗಿದ್ದಾರೆ. ಇಬ್ಬರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಮಾತುಕತೆಯಂತೂ ಇಲ್ಲವೇ ಇಲ್ಲ. ಹೀಗಾಗಿ ಒದ್ದಾಡ್ತಿರೋ ಲಿಪ್ಸ್ಟಿಕ್ ರಾಣಿ ದಾಸನಿಗಾಗಿ ಪತ್ರ ಬರೆದಿದ್ದಾರಂತೆ. ಜೈಲಲ್ಲಿ ದರ್ಶನ್ ಭೇಟಿಯಾಗಬೇಕೆಂದು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಪ್ರತಿ ವಾರ ವಿಜಯಲಕ್ಷ್ಮಿ ಭೇಟಿಗೆ ಉರಿ. ಪ್ರತಿ ವಾರ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗ್ತಿದ್ದು ಇದು ಪವಿತ್ರ ಗೌಡಗೆ ತಡೆಯಲಾಗದಷ್ಟು ಕೋಪ ತರಿಸಿದೆ. ಅಯ್ಯೋ, ದಾಸ ತನ್ನ ಕೈ ತಪ್ಪಿ ಹೋಗುತ್ತಿದ್ದಾನೆಂದು ಮಹಿಳಾ ಬ್ಯಾರಕ್ನಲ್ಲೇ ಒದ್ದಾಡುತ್ತಿದ್ದಾಳೆ. ಪದೇ ಪದೇ ಭೇಟಿ ಆಗ್ತಿರೋದೇಕೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ದರ್ಶನನ್ನ ನೋಡಲು ವಿಜಯಲಕ್ಷ್ಮಿ ಬಂದ ದಿನದೊಂದೇ ಪವಿತ್ರ ಗೌಡ ಕುಟುಂಬ ಕೂಡ ಭೇಟಿ ಬರ್ತಿದೆ. ದಾಸನ ಭೇಟಿಗೆ ಯಾರ್ಯಾರು ಬರ್ತಿದ್ದಾರೆಂದು ಪವಿತ್ರ ಗೌಡಗೆ ಅವರ ತಾಯಿ ಶೋಭಾ ಮಾಹಿತಿ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಸರತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದೂವರೆ ತಿಂಗಳಿನಿಂದ ಪರಪ್ಪನಾಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಲಾಕ್ ಆಗಿದೆ. ದಾಸನನ್ನ ನೋಡದೆ ಒದ್ದಾಡ್ತಾ ಇರೋ ಪವಿತ್ರ ಗೌಡ ಈಗ ದರ್ಶನ್ಗಾಗಿ ಒಲವಿನ ಓಲೆ ಬರೆದಿದ್ದಾರಂತೆ. ಜೈಲಲ್ಲಿರೋ ದರ್ಶನ್ಗೆ ಒಲವಿನ ಓಲೆ, ಕಾಟೇರನ ಭೇಟಿಗೆ ಪತ್ರ ಬರೆದ ಪವಿತ್ರ. ಫ್ರೀ ಬರ್ಡ್ ಆಗಿದ್ದಾಗ ಇಷ್ಟ ಬಂದಂತೆ ಯಾವಾಗ ಬೇಕೋ ಅವಾಗ ಥಟ್ ಅಂತ ಒಬ್ಬರಿಗೊಬ್ಬರು ಭೇಟಿ ಆಗ್ತಿದ್ರು. ಗಂಟೆಗಟ್ಟಲೆ ಮಾತುಕತೆ ಮಾಡ್ತಿದ್ರು. ಏನಾಗ್ತಿದೆ ತಮ್ಮ ನೋವು ನಲಿವುಗಳನ್ನು ಹೇಳಿಕೊಳ್ತಿದ್ರು. ಆದರೆ ಸೆಂಟ್ರಲ್ ಜೈಲ್ ಸೇರಿದ ಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ದೂರವಾಗಿದ್ದಾರೆ. ಇಬ್ಬರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಮಾತುಕತೆಯಂತೂ ಇಲ್ಲವೇ ಇಲ್ಲ. ಹೀಗಾಗಿ ಒದ್ದಾಡ್ತಿರೋ ಲಿಪ್ಸ್ಟಿಕ್ ರಾಣಿ ದಾಸನಿಗಾಗಿ ಪತ್ರ ಬರೆದಿದ್ದಾರಂತೆ. ಜೈಲಲ್ಲಿ ದರ್ಶನ್ ಭೇಟಿಯಾಗಬೇಕೆಂದು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ.
ಪ್ರತಿ ವಾರ ವಿಜಯಲಕ್ಷ್ಮಿ ಭೇಟಿಗೆ ಉರಿ. ಪ್ರತಿ ವಾರ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗ್ತಿದ್ದು ಇದು ಪವಿತ್ರ ಗೌಡಗೆ ತಡೆಯಲಾಗದಷ್ಟು ಕೋಪ ತರಿಸಿದೆ. ಅಯ್ಯೋ, ದಾಸ ತನ್ನ ಕೈ ತಪ್ಪಿ ಹೋಗುತ್ತಿದ್ದಾನೆಂದು ಮಹಿಳಾ ಬ್ಯಾರಕ್ನಲ್ಲೇ ಒದ್ದಾಡುತ್ತಿದ್ದಾಳೆ. ಪದೇ ಪದೇ ಭೇಟಿ ಆಗ್ತಿರೋದೇಕೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ದರ್ಶನನ್ನ ನೋಡಲು ವಿಜಯಲಕ್ಷ್ಮಿ ಬಂದ ದಿನದೊಂದೇ ಪವಿತ್ರ ಗೌಡ ಕುಟುಂಬ ಕೂಡ ಭೇಟಿ ಬರ್ತಿದೆ. ದಾಸನ ಭೇಟಿಗೆ ಯಾರ್ಯಾರು ಬರ್ತಿದ್ದಾರೆಂದು ಪವಿತ್ರ ಗೌಡಗೆ ಅವರ ತಾಯಿ ಶೋಭಾ ಮಾಹಿತಿ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಸರತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 1.5 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಲಾಕ್ ಆಗಿದೆ. ದಾಸನನ್ನ ನೋಡದೆ ಒದ್ದಾಡ್ತಾ ಇರೋ ಪವಿತ್ರ ಗೌಡ ಈಗ ದರ್ಶನ್ಗಾಗಿ ಒಲವಿನ ಓಲೆ ಬರೆದಿದ್ದಾರಂತೆ. ಜೈಲಲ್ಲಿರೋ ದರ್ಶನ್ಗೆ ಒಲವಿನ ಓಲೆ. ಕಾಟೇರನ ಭೇಟಿಗೆ ಪತ್ರ ಬರೆದ ಪವಿತ್ರ. ಫ್ರೀ ಬರ್ಡ್ ಆಗಿದ್ದಾಗ ಇಷ್ಟ ಬಂದಂತೆ ಯಾವಾಗ ಬೇಕೋ ಅವಾಗ ಥಟ್ ಅಂತ ಒಬ್ಬರಿಗೊಬ್ಬರು ಭೇಟಿ ಆಗ್ತಿದ್ರು. ಗಂಟೆಗಟ್ಟಲೆ ಮಾತುಕತೆ ಮಾಡ್ತಿದ್ರು. ಏನಾಗ್ತಿದೆ ತಮ್ಮ ನೋವು ನಲಿವುಗಳನ್ನು ಹೇಳಿಕೊಳ್ತಿದ್ರು. ಆದರೆ ಸೆಂಟ್ರಲ್ ಜೈಲ್ ಸೇರಿದ ಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ದೂರವಾಗಿದ್ದಾರೆ. ಇಬ್ಬರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಮಾತುಕತೆಯಂತೂ ಇಲ್ಲವೇ ಇಲ್ಲ. ಹೀಗಾಗಿ ಒದ್ದಾಡ್ತಿರೋ ಲಿಪ್ಸ್ಟಿಕ್ ರಾಣಿ ದಾಸನಿಗಾಗಿ ಪತ್ರ ಬರೆದಿದ್ದಾರಂತೆ. ಜೈಲಲ್ಲಿ ದರ್ಶನ್ ಭೇಟಿಯಾಗಬೇಕೆಂದು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಪ್ರತಿ ವಾರ ವಿಜಯಲಕ್ಷ್ಮಿ ಭೇಟಿಗೆ ಉರಿ. ಪ್ರತಿ ವಾರ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗ್ತಿದ್ದು ಇದು ಪವಿತ್ರ ಗೌಡಗೆ ತಡೆಯಲಾಗದಷ್ಟು ಕೋಪ ತರಿಸಿದೆ. ಅಯ್ಯೋ, ದಾಸ ತನ್ನ ಕೈ ತಪ್ಪಿ ಹೋಗುತ್ತಿದ್ದಾನೆಂದು ಮಹಿಳಾ ಬ್ಯಾರಕ್ನಲ್ಲೇ ಒದ್ದಾಡುತ್ತಿದ್ದಾಳೆ. ಪದೇ ಪದೇ ಭೇಟಿ ಆಗ್ತಿರೋದೇಕೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ದರ್ಶನನ್ನ ನೋಡಲು ವಿಜಯಲಕ್ಷ್ಮಿ ಬಂದ ದಿನದೊಂದೇ ಪವಿತ್ರ ಗೌಡ ಕುಟುಂಬ ಕೂಡ ಭೇಟಿ ಬರ್ತಿದೆ. ದಾಸನ ಭೇಟಿಗೆ ಯಾರ್ಯಾರು ಬರ್ತಿದ್ದಾರೆಂದು ಪವಿತ್ರ ಗೌಡಗೆ ಅವರ ತಾಯಿ ಶೋಭಾ ಮಾಹಿತಿ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಸರತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 1.5 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಲಾಕ್ ಆಗಿದೆ. ದಾಸನನ್ನ ನೋಡದೆ ಒದ್ದಾಡ್ತಾ ಇರೋ ಪವಿತ್ರ ಗೌಡ ಈಗ ದರ್ಶನ್ಗಾಗಿ ಒಲವಿನ ಓಲೆ ಬರೆದಿದ್ದಾರಂತೆ. ಜೈಲಲ್ಲಿರೋ ದರ್ಶನ್ಗೆ ಒಲವಿನ ಓಲೆ. ಕಾಟೇರನ ಭೇಟಿಗೆ ಪತ್ರ ಬರೆದ ಪವಿತ್ರ. ಫ್ರೀ ಬರ್ಡ್ ಆಗಿದ್ದಾಗ ಇಷ್ಟ ಬಂದಂತೆ ಯಾವಾಗ ಬೇಕೋ ಅವಾಗ ಥಟ್ ಅಂತ ಒಬ್ಬರಿಗೊಬ್ಬರು ಭೇಟಿ ಆಗ್ತಿದ್ರು. ಗಂಟೆಗಟ್ಟಲೆ ಮಾತುಕತೆ ಮಾಡ್ತಿದ್ರು. ಏನಾಗ್ತಿದೆ ತಮ್ಮ ನೋವು ನಲಿವುಗಳನ್ನು ಹೇಳಿಕೊಳ್ತಿದ್ರು. ಆದರೆ ಸೆಂಟ್ರಲ್ ಜೈಲ್ ಸೇರಿದ ಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ದೂರವಾಗಿದ್ದಾರೆ. ಇಬ್ಬರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಮಾತುಕತೆಯಂತೂ ಇಲ್ಲವೇ ಇಲ್ಲ. ಹೀಗಾಗಿ ಒದ್ದಾಡ್ತಿರೋ ಲಿಪ್ಸ್ಟಿಕ್ ರಾಣಿ ದಾಸನಿಗಾಗಿ ಪತ್ರ ಬರೆದಿದ್ದಾರಂತೆ. ಜೈಲಲ್ಲಿ ದರ್ಶನ್ ಭೇಟಿಯಾಗಬೇಕೆಂದು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಪ್ರತಿ ವಾರ ವಿಜಯಲಕ್ಷ್ಮಿ ಭೇಟಿಗೆ ಉರಿ. ಪ್ರತಿ ವಾರ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗ್ತಿದ್ದು ಇದು ಪವಿತ್ರ ಗೌಡಗೆ ತಡೆಯಲಾಗದಷ್ಟು ಕೋಪ ತರಿಸಿದೆ. ಅಯ್ಯೋ, ದಾಸ ತನ್ನ ಕೈ ತಪ್ಪಿ ಹೋಗುತ್ತಿದ್ದಾನೆಂದು ಮಹಿಳಾ ಬ್ಯಾರಕ್ನಲ್ಲೇ ಒದ್ದಾಡುತ್ತಿದ್ದಾಳೆ. ಪದೇ ಪದೇ ಭೇಟಿ ಆಗ್ತಿರೋದೇಕೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ದರ್ಶನನ್ನ ನೋಡಲು ವಿಜಯಲಕ್ಷ್ಮಿ ಬಂದ ದಿನದೊಂದೇ ಪವಿತ್ರ ಗೌಡ ಕುಟುಂಬ ಕೂಡ ಭೇಟಿ ಬರ್ತಿದೆ. ದಾಸನ ಭೇಟಿಗೆ ಯಾರ್ಯಾರು ಬರ್ತಿದ್ದಾರೆಂದು ಪವಿತ್ರ ಗೌಡಗೆ ಅವರ ತಾಯಿ ಶೋಭಾ ಮಾಹಿತಿ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಸರತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 1.5 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಲಾಕ್ ಆಗಿದೆ. ದಾಸನನ್ನ ನೋಡದೆ ಒದ್ದಾಡ್ತಾ ಇರೋ ಪವಿತ್ರ ಗೌಡ ಈಗ ದರ್ಶನ್ಗಾಗಿ ಒಲವಿನ ಓಲೆ ಬರೆದಿದ್ದಾರಂತೆ.
ಜೈಲಲ್ಲಿರೋ ದರ್ಶನ್ಗೆ ಒಲವಿನ ಓಲೆ. ಕಾಟೇರನ ಭೇಟಿಗೆ ಪತ್ರ ಬರೆದ ಪವಿತ್ರ. ಫ್ರೀ ಬರ್ಡ್ ಆಗಿದ್ದಾಗ ಇಷ್ಟ ಬಂದಂತೆ ಯಾವಾಗ ಬೇಕೋ ಅವಾಗ ಥಟ್ ಅಂತ ಒಬ್ಬರಿಗೊಬ್ಬರು ಭೇಟಿ ಆಗ್ತಿದ್ರು. ಗಂಟೆಗಟ್ಟಲೆ ಮಾತುಕತೆ ಮಾಡ್ತಿದ್ರು. ಏನಾಗ್ತಿದೆ ತಮ್ಮ ನೋವು ನಲಿವುಗಳನ್ನು ಹೇಳಿಕೊಳ್ತಿದ್ರು. ಆದರೆ ಸೆಂಟ್ರಲ್ ಜೈಲ್ ಸೇರಿದ ಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ದೂರವಾಗಿದ್ದಾರೆ. ಇಬ್ಬರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಮಾತುಕತೆಯಂತೂ ಇಲ್ಲವೇ ಇಲ್ಲ. ಹೀಗಾಗಿ ಒದ್ದಾಡ್ತಿರೋ ಲಿಪ್ಸ್ಟಿಕ್ ರಾಣಿ ದಾಸನಿಗಾಗಿ ಪತ್ರ ಬರೆದಿದ್ದಾರಂತೆ. ಜೈಲಲ್ಲಿ ದರ್ಶನ್ ಭೇಟಿಯಾಗಬೇಕೆಂದು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಪ್ರತಿ ವಾರ ವಿಜಯಲಕ್ಷ್ಮಿ ಭೇಟಿಗೆ ಉರಿ. ಪ್ರತಿ ವಾರ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗ್ತಿದ್ದು ಇದು ಪವಿತ್ರ ಗೌಡಗೆ ತಡೆಯಲಾಗದಷ್ಟು ಕೋಪ ತರಿಸಿದೆ. ಅಯ್ಯೋ, ದಾಸ ತನ್ನ ಕೈ ತಪ್ಪಿ ಹೋಗುತ್ತಿದ್ದಾನೆಂದು ಮಹಿಳಾ ಬ್ಯಾರಕ್ನಲ್ಲೇ ಒದ್ದಾಡುತ್ತಿದ್ದಾಳೆ. ಪದೇ ಪದೇ ಭೇಟಿ ಆಗ್ತಿರೋದೇಕೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ದರ್ಶನನ್ನ ನೋಡಲು ವಿಜಯಲಕ್ಷ್ಮಿ ಬಂದ ದಿನದೊಂದೇ ಪವಿತ್ರ ಗೌಡ ಕುಟುಂಬ ಕೂಡ ಭೇಟಿ ಬರ್ತಿದೆ. ದಾಸನ ಭೇಟಿಗೆ ಯಾರ್ಯಾರು ಬರ್ತಿದ್ದಾರೆಂದು ಪವಿತ್ರ ಗೌಡಗೆ ಅವರ ತಾಯಿ ಶೋಭಾ ಮಾಹಿತಿ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಸರತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.